ಸುತ್ತಲೂ ಬೆಟ್ಟಗಳು, ಹಸಿರು ಹೊಲಗಳು, ಒಂದು ಸುಂದರವಾದ ಊರು, ಅದೇ ಈ ಭೀಮನಿ ಪಟ್ಟಣ. ಈ ಭೀಮನಿ ಪಟ್ಟಣದಲ್ಲಿ ಒಬ್ಬ ಸಾಮಾನ್ಯ ಯುವಕನು, ಅಭಿಷೇಕ್ ಗೌತಮ್ ಅಭಿ ತನ್ನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಹೈದರಾಬಾದ್ಗೆ ಹೋಗಿ ತನ್ನ ಓದು ಪೂರ್ಣಗೊಳಿಸಿ ಅಲ್ಲೇ ಒಳ್ಳೆ ಉದ್ಯೋಗವನ್ನು ಪಡೆಯುತ್ತಾನೆ. ಆ ವಿಷಯವನ್ನು ತನ್ನ ಅಪ್ಪ ಅಮ್ಮನಿಗೆ ಹೇಳಬೇಕೆಂದು ಹೈದರಾಬಾದ್ನಿಂದ ಭೀಮನಿ ಪಟ್ಟಣಕ್ಕೆ ಹೊರಡುತ್ತಾನೆ. ಆ ಭೀಮನಿ ಪಟ್ಟಣದಲ್ಲಿ ಭದ್ರಂ ಎಂಬ ಕಠಿಣ ಭೂಕಬ್ಜೆದಾರನು ಇದ್ದಾನೆ. ಅವನೇ ಸರ್ಪಂಚ್. ಸುತ್ತಮುತ್ತಲಿನ 40 ಊರುಗಳಿಗೂ ಒಬ್ಬನೇ ಸರ್ಪಂಚ್ ಆಗಿದ್ದಾನೆ. ಒಂದು ಹೊಸ ಫ್ಯಾಕ್ಟರಿ ಮಂಜೂರು ಆಗಿದೆ ಎಂದು ಎಲ್ಲರಿಗೂ ಹೇಳಿ ಸರ್ವರ ಸಹಿಗಳನ್ನು ಪಡೆಯಲು ಒತ್ತಾಯಿಸುತ್ತಾನೆ. ಇದು ಅನ್ಯಾಯ ಎಂದು ಎಲ್ಲರಿಗೂ ಗೊತ್ತಿದ್ದರೂ ಯಾರೂ ಪ್ರಶ್ನಿಸುವುದಿಲ್ಲ. అందరూ తమ తమ ఆమోదం తెలపాలి, పత్రాల మీద సంతకాలు చేయాలి అందరూ. ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದು ತನ್ನ ಸ್ನೇಹಿತನೊಂದಿಗೆ ಮನೆಗೆ ಹೋಗಿ ತನ್ನ ಅಪ್ಪ ಅಮ್ಮನಿಗೆ ಹೇಳುತ್ತಾನೆ, ಅಮ್ಮ ಅಪ್ಪ, ನನಗೆ ಹೈದರಾಬಾದ್ನಲ್ಲಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ, 2 ತಿಂಗಳಲ್ಲಿ ಸೇರಬೇಕು ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಅವರ ಅಪ್ಪ ಅಮ್ಮ ತುಂಬಾ ಸಂತೋಷ ಪಡುತ್ತಾರೆ. ಆದರೆ ಅವನ ಅಪ್ಪ ಹೇಳುತ್ತಾನೆ, ನಮ್ಮ ಊರಿನಲ್ಲಿ ಹೊಸ ಫ್ಯಾಕ್ಟರಿ ಬರುತ್ತಿದೆ, ನಮ್ಮ ಜಮೀನುಗಳು ಎಲ್ಲವೂ ಅದರ ಅಡಿಯಲ್ಲಿ ಹೋಗುತ್ತಿವೆ. ಅಮ್ಮ ಹೇಳುತ್ತಾಳೆ, ನಮಗೂ ಊರಿನ ಜನರಿಗೆ 1 ರೂಪಾಯಿಯೂ ಸಿಗುವುದಿಲ್ಲ. ಆ ಸರ್ಪಂಚ್ ಭದ್ರಂ ಎಲ್ಲರನ್ನೂ ಬಲವಂತವಾಗಿ ಸಹಿ ಮಾಡಿಸುತ್ತಿದ್ದಾನೆ. ಇದನ್ನು ಕೇಳಿದ ಅಭಿಗೆ ಒಂದು ಉತ್ತಮ ಆಲೋಚನೆ ಬರುತ್ತದೆ. ತನ್ನ ಸ್ನೇಹಿತರೊಂದಿಗೆ ಈ ಅನ್ಯಾಯದ ವಿರುದ್ಧ ಹೋರಾಡಲು ನಿರ್ಧರಿಸುತ್ತಾನೆ. ಊರಿಗೆ ಹೋಗಿ ಜನರನ್ನು ಜಾಗೃತಿಗೊಳಿಸುತ್ತಾನೆ. ರಿಲೇ ಪ್ರತಿಭಟನೆಗಳನ್ನು ನಡೆಸುತ್ತಾನೆ. ಒಬ್ಬ ವಕೀಲರನ್ನು ಭೇಟಿಯಾಗಿ ನ್ಯಾಯಾಲಯದಲ್ಲಿ ಕೇಸ್ ಹಾಕುತ್ತಾನೆ. ಇದರಿಂದ ಫ್ಯಾಕ್ಟರಿ ಮಾಲೀಕರು ಮತ್ತು ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸುತ್ತಾನೆ. మీ భూమి మీద రావాల్సిన నష్టపరిహారం, ఉద్యోగాలు మీ హక్కు, దాన్ని ఎవ్వరు ఆపలేరు. అవసరమైతే నేను కోర్టుకెళ్ళి మీకు న్యాయం జరిగేలా చేస్తా. ಇದನ್ನು ಗಮನಿಸಿದ ಸರ್ಪಂಚ್ ಭದ್ರಂ ತನ್ನ ಅನುಯಾಯಿಗಳಿಂದ ಅಭಿಯನ್ನು ಅಪಹರಿಸಲು ಹೇಳುತ್ತಾನೆ. అరే, వాడెవడో కోర్టుకెళ్తాడంట, విని సంగతి చూడండి. వదిలేయండి, కొట్టువాణ్ణి. ಇದನ್ನೆಲ್ಲ ಭದ್ರಂ ಮಾಡಿದ್ದಾನೆ ಎಂಬುದು ಗೊತ್ತಿಲ್ಲದ ಚಿಂಟು ಅಭಿಯ ಅಪ್ಪ ಅಮ್ಮನೊಂದಿಗೆ ಪೊಲೀಸರಿಗೆ ದೂರು ನೀಡುತ್ತಾನೆ. ಪೊಲೀಸ್ ಅಧಿಕಾರಿ ಹೇಳುತ್ತಾನೆ, ತಪ್ಪು ಮಾಡಿದವರು ಎಷ್ಟೇ ದೊಡ್ಡವರಾಗಿದ್ದರೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ನಾವು ಹುಡುಕಿ ಅವರಿಗೆ ಶಿಕ್ಷೆ ಕೊಡುತ್ತೇವೆ ಎಂದು ಧೈರ್ಯ ತುಂಬುತ್ತಾನೆ. ಈ ವಿಷಯ ಪೊಲೀಸರಿಗೆ ತಲುಪಿದ ಕಾರಣ ಚಿಂಟು ಎಂದು ತಿಳಿದು ಭದ್ರಂ ಅವನನ್ನು ಬೆದರಿಸಲು ಪ್ರಯತ್ನಿಸುತ್ತಾನೆ. ಆದರೆ ಚಿಂಟು ಹೋರಾಡಿ ಇದು ಯಾರೋ ಯೋಜಿತವಾಗಿ ಮಾಡುತ್ತಿದ್ದಾರೆ ಎಂದು ಅರಿತುಕೊಳ್ಳುತ್ತಾನೆ. ఇవన్నీ వదిలేది, వెళ్ళిపో, లేదంటే చేస్తావు. You want a fight? Come on then, I'll take all of you. చూశారు కదా ఫ్రెండ్స్, ఇవన్నీ చూస్తుంటే నాకు అనుమానంగా ఉంది. అభిని ఎవరో పలుకుబడి డబ్బున్నవారు కిడ్నాప్ చేసి ఉంటారు అని. ಅವನು ಊರಿನ ಜನರಿಂದ ಮಾಹಿತಿ ಸಂಗ್ರಹಿಸುತ್ತಾನೆ. ತನ್ನ ನಾಯಿಯಾದ ಟೋಮಿಯೊಂದಿಗೆ ಹುಡುಕಾಟ ಆರಂಭಿಸುತ್ತಾನೆ. ಅರೆ ಟ್ಯಾಮಿ, ಸ್ಮೆಲ್ ಇಟ್, ಕ್ಯಾಚ್ ದ ಅಭಿ. ಅಭಿಯ ಶರ್ಟ್ ವಾಸನೆಯನ್ನು ಟೋಮಿಗೆ ತೋರಿಸಿ ಕ್ಯಾಚ್ ಅಭಿ ಟೋಮಿ ಎಂದು ಹೇಳುತ್ತಾನೆ. ಟೋಮಿ ಹುಡುಕುತ್ತಾ ಹೋಗಿ ಒಂದು ಹಾಳಾದ ರೈಸ್ ಮಿಲ್ ಬಳಿ ನಿಂತು ಭೂಕುಸು ಮಾಡುತ್ತದೆ. ಅಕಸ್ಮಾತ್ ಟೋಮಿ ಅಪಹರಣಕಾರ ಮೇಲೆ ಹಾರಿ ದಾಳಿ ಮಾಡುತ್ತದೆ. ಚಿಂಟು ಉಳಿದವರನ್ನು ಹೊಡೆದು ಅಭಿಯನ್ನು ರಕ್ಷಿಸುತ್ತಾನೆ. ಅಭಿಭಾವುಕರಾಗಿ ಟೋಮಿಯನ್ನು ಅಪ್ಪಿಕೊಳ್ಳುತ್ತಾನೆ. అరే ఇవ్వడ్రా, అభిని కిడ్నాప్ చేయమంది. సర్పంచ్ భద్రం చేయమంటేనే చేశా. అరే సర్పంచ్ భద్రం,
నువ్వైపోయావురా నా చేతిలో. నువ్విక ఊచలు లెక్క పెట్టాల్సిందే. ನಂತರ ನ್ಯಾಯಾಲಯವು ಸರ್ಪಂಚ್ ಭದ್ರಮನ್ನು ಬಂಧಿಸಲು ಪೊಲೀಸರಿಗೆ ಆದೇಶ ನೀಡುತ್ತದೆ. ಜನರ ಮಧ್ಯೆ ಭದ್ರಂ ತನ್ನ ತಪ್ಪನ್ನು ಮುಚ್ಚಲು ಪ್ರಯತ್ನಿಸಿ ಈ ಫ್ಯಾಕ್ಟರಿ ಬರಬಾರೆಂದು ಅಭಿ ಚಿಂಟು ಅಡ್ಡಿಯಾಗುತ್ತಿದ್ದಾರೆ ಎಂದು ಸುಳ್ಳು ಹೇಳಲು ಯತ್ನಿಸುತ್ತಾನೆ. ಆದರೆ ಜನರು ಸತ್ಯವನ್ನು ಅರಿತು ಅವನ ಮೇಲೆ ಚಪ್ಪಲಿ ಎಸೆದು ಪ್ರತಿಭಟಿಸುತ್ತಾರೆ. ಎಷ್ಟು ದೊಡ್ಡ ವಿಷಸರ್ಪವಾಗಿದ್ದರೂ ಚಿಟ್ಟೆಗಳ ಒಕ್ಕೂಟಕ್ಕೆ ಸೋಲಬೇಕು ಎಂಬ ಮಾತು ಮತ್ತೊಮ್ಮೆ లోపలికి వెళ్ళు, ಸಾಬೀತಾಗುತ್ತದೆ. పక్కకు జరుగు. నిన్ను అరెస్ట్ చేస్తున్నాం. మా భూమి ನ್ಯಾಯಾಲಯದ ಆದೇಶದಿಂದ ಫ್ಯಾಕ್ಟರಿ ಮಾಲೀಕರು ನಿಜವಾದ ಹಕ್ಕುದಾರರಿಗೆ ಪರಿಹಾರವನ್ನು ನೀಡುತ್ತಾರೆ. ಹೌದು, ಇದು ಸಾಮಾನ್ಯ ಯುವಕ ಅಭಿಷೇಕ್ ಗೌತಮ್ ಕಥೆ. ತಮ್ಮ ಹಕ್ಕುಗಳನ್ನು ತಿಳಿದು ಹೋರಾಡುವ ಪ್ರತಿಯೊಬ್ಬ ಸಾಮಾನ್ಯರ ಕಥೆ. ನಾವು ಪ್ರತಿದಿನ ಪೂಜಿಸುವ ದೇವರು ನಮಗೆ ಜೀವ ಕೊಟ್ಟಿದ್ದಾನೆ, ಆದರೆ ನಮ್ಮ ಹಕ್ಕುಗಳಿಗಾಗಿ ಹೋರಾಡುವ ಶಕ್ತಿ ಕೊಟ್ಟದ್ದೂ ಅದೇ ದೇವರು. ಆದ್ದರಿಂದ ಎಲ್ಲರೂ ಒಂದಾಗಿ ಹೇಳೋಣ, ಜೈ ಭೀಮ್, ಜೈ ಜೈ ಭೀಮ್.